ಗುರುವೇ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವ ಡಿಜಿಎಂ ಸಂದೀಪ್ ಸರ್ and Purnima madam and DM Vasu sir and Navin sir and Pradeep sir ನಮ್ಮ LDM ಯತೀಶ್ ಸರ್ ಹಾಗೂ ನನ್ನ ಆತ್ಮೀಯ CRM ಸೆಕ್ಷನ್, ನಾವು ದಿವಸ ಒಟ್ಟಿಗೆ ಇರೋ CRM ಸೆಕ್ಷನ್, ಹಾಗೆ ನಮ್ಮ ನೆಚ್ಚಿನ ಆರ್ವದ ಎಲ್ಲ ಸಹೋದ್ಯೋಗಿಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಈ ಒಂದು ಸಮಯದಲ್ಲಿ ನನಗೆ ಜನ್ಮವಿತ್ತ ತಂದೆ ತಾಯಿ ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ಜನ್ಮ ಕೊಟ್ಟಿದ್ದಕ್ಕೆ ನಾನು ಈ ದಿವಸ ಈ ಒಂದು ವೇದಿಕೆ ಮೇಲೆ ನಿಲ್ಲುವಂತಹ ಒಂದು ಅವಕಾಶ ಸಿಕ್ಕಿದೆ, ನಿಮ್ಮೆಲ್ಲರ ಒಂದು ಒಡನಾಟ ಸಿಕ್ಕಿದೆ, ಹಾಗೆ ಈ ಬ್ಯಾಂಕಿಂಗ್ ಸರ್ವಿಸ್ ಅಲ್ಲಿ ಸೇವೆ ಮಾಡುವ ಒಂದು ಅವಕಾಶವೂ ಸಿಕ್ಕಿದೆ. ಹಾಗೆ ನನಗೆ ಈ ಒಂದು ಉದ್ಯೋಗಕ್ಕೆ ನಾನು ಸಿಂಡಿಕೇಟ್ ಬ್ಯಾಂಕ್ ಸೇರ್ಬೇಕಂತಿದ್ರೆ ನನಗೆ ನನ್ನ ದೊಡ್ಡ ಭಾವ ಗೋಪಾಲ್ ಪೂಜಾರಿ, ದಿವಂಗತ ಗೋಪಾಲ್ ಪೂಜಾರಿ ಅವರು ನಮ್ಮ ಸಿಂಡಿಕೇಟ್ ಬ್ಯಾಂಕ್ ನಲ್ಲೇ ಆಫೀಸರ್ ಆಗಿ ಕೆಲಸ ಮಾಡಿದ್ರು, ಪರ್ಸನಲ್ ಡಿಪಾರ್ಟ್ಮೆಂಟ್ 25 ಇಯರ್ಸ್ ಇದ್ರು. ಅವರು ನನಗೆ ಈ ಒಂದು ಕೆಲಸವನ್ನ ಕೊಡಿಸಿದ್ರು. ಅವರಿಗೆ ನಾನು ಈ ಸಮಯದಲ್ಲಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅವ್ರು ಇಲ್ಲದಿದ್ರೆ ಮೋಸ್ಟ್ಲಿ ನಾನು ಈ ಬ್ಯಾಂಕಿಗೆ ಬರ್ತಿರ್ಲಿಲ್ಲ. ನಾನು ಆಕ್ಚುಲಿ ನನ್ನ ಏನ್ ಇದ್ದದ್ದು, ನಾನು ಶಿಪ್ಪಿಗೆ ಹೋಗ್ಬೇಕು ಅಂತ ಹೇಳಿ, ಶಿಪ್ ಅಲ್ಲಿ ಒಂದು ಕೆಲಸ ಮಾಡಬೇಕು ನನಗೊಂದು ತುಂಬಾ ಆಸೆ ಇತ್ತು. ನಾನು NCC ಅಲ್ಲಿ ಕೂಡ ನನಗೆ ಒಳ್ಳೆ ಒಂದು ಇದಿತ್ತು, ನಾನು ಕ್ರಾಫ್ಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ದೆ. ಆ ಒಂದು ಇದರಲ್ಲಿ ನನಗೆ ಶಿಪ್ಪಿಗೆ ಸೇರಿ ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ಅದರ ಬದಲಿಗೆಲ್ಲ ನೀನು ಅಲ್ಲಿ ಹೋದ್ರೆ ಸಿಗಲ್ಲ ಅಂತ ಹೇಳಿ ಕೊನೆಗೆ ಅದನ್ನ ಬ್ಯಾಂಕಿಗೆ ಕನ್ವರ್ಟ್ ಮಾಡಿ ಬ್ಯಾಂಕಿಗೆ ಸೇರಿದ ಒಂದು ಅವಕಾಶ. ಹಾಗೆ ನನ್ನ ಮದರ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್, ನಾನು ಅಲ್ಲಿ 39 ವರ್ಷ 9 ತಿಂಗಳು 11 ದಿವಸ ಇಷ್ಟು ಕೆಲಸವನ್ನ ನಾನು ಆ ಬ್ಯಾಂಕಿನಲ್ಲಿ ಮಾಡಿದ್ದೀನಿ. ಆಕ್ಚುಲಿ ಆ ಬ್ಯಾಂಕ್ ನನಗೆ ಕೋಟ್ಯಾನಂದ ಬ್ರ್ಯಾಂಡ್ ಮಾಡಿದ್ದೆ ಸಿಂಡಿಕೇಟ್ ಬ್ಯಾಂಕ್. ಆಕ್ಚುಲಿ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಎಲ್ಲಿ ಕೆಲಸ ಮಾಡಿದ್ರು, ನಾನು ಯಾವುದೇ ಬ್ರಾಂಚ್ ಅಲ್ಲಿ ಕೆಲಸ ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ. ಸುರೇಂದ್ರ ಕೋಟೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಕೋಟ್ಯಾನಂದ ಕೂಡ ನೀವು ಎಲ್ಲಿದ್ರು ಯಾರು ಏನಿದ್ರು ಹೇಳ್ತಾರೆ, ಇದಾಗುತ್ತೆ. ಅವರು ನನಗೆ ಆ ಕೋಟ್ಯಾನಂದ ಬ್ರ್ಯಾಂಡ್ ಮಾಡಿದ್ದೆ ಸಿಂಡಿಕೇಟ್ ಬ್ಯಾಂಕ್. ಆಕ್ಚುಲಿ ನನಗೆ ಎಲ್ಲೂ ಗೊತ್ತಿಲ್ಲ. ಕೆಲವರಿಗೆ ಸುರೇಂದ್ರ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಯಾರು ಇಲ್ಲ ಮಾರ ಅಂತ ಹೇಳ್ಬಿಟ್ಟಿದ್ರು. ಬಟ್ ಕೋಟ್ಯಾನಂದ ಕೂಡ ಗೊತ್ತು ಬಿಡಿ, ಅವರು ನಿಮಗೆ ಇಂಥ ಕಡೆ ಸಿಗ್ತಾರೆ ಅಂತ ಆ ಒಂದು ಬ್ರ್ಯಾಂಡ್ ಕೊಟ್ಟು ಅದಕ್ಕೆ ನಾನು ತುಂಬಾ ಚಿರಋಣಿ. ಯಾಕಂದ್ರೆ ಆ ಬ್ರ್ಯಾಂಡ್ ಬರಬೇಕು ಅಂತಿದ್ರೆ ಅದು ಸುಮ್ಮನೆ ಬರಲ್ಲ. ಅದನ್ನ ನನಗೆ ಆ ದೈವಾನುಗ್ರಹ ಮತ್ತೆ ಬ್ಯಾಂಕಿನ ಆ ಸ್ಥಾಪಿಸಿದ ಮಾಡಿದಂತ ನಮ್ಮ ಸ್ಥಾಪನಾ ಅಧಿಕಾರಿಗಳು ಅವರ ಒಂದು ಇದರಿಂದ ನನಗೆ ಆ ಬ್ಯಾಂಕಿಗೆ ನಿಜವಾಗಿಯೂ ನಾನು ಚಿರಋಣಿಯಾಗಿರ್ತೀನಿ. ಅದು ನನಗೆ ಒಳ್ಳೆಯ ಒಂದು ಹೆಸರನ್ನು ಕೊಟ್ಟಿದೆ. ಅದು ಬ್ಯಾಂಕ್ ನನಗೆ ಎಲ್ಲವನ್ನು ಕೊಟ್ಟಿದೆ, ಯಾವುದು ಕೊಡ್ಲಿಲ್ಲ ಅಂತ ಇಲ್ಲ. ಈಗ ನನ್ನ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು, ಅದು ಯಾಕಂದ್ರೆ ಆ ಬ್ಯಾಂಕಿಂದಲೇ ಸಾಧ್ಯ ಆಯ್ತು. ನಾನು ಇಷ್ಟು ಬೆಳೆದಿಕ್ಕೆ ಅದೇ ಕಾರಣ. ನಾನು ಈ ಸಮಯದಲ್ಲಿ ಇಲ್ಲಿ ನಾನು ಆಕ್ಚುಲಿ ಕೆನರಾ ಬ್ಯಾಂಕಲ್ಲಿ ಜಸ್ಟ್ 1 year 3 months ಎಕ್ಸಾಕ್ಟ್ 2020 ಏಪ್ರಿಲ್ ಅಲ್ಲಿ ನಮಗೆ ಮೈಗ್ರೇಷನ್ ಆಗಿತ್ತು. ನಾವು ಸಾಧಾರಣ ಮೇ ಅಲ್ಲಿ ನಾವು ಇಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಾವು ಇಲ್ಲಿ ಒಡನಾಟ ಶುರುವಾಯಿತು. ಈ ಆಗ ನಮ್ಮ RO ಶಿವಮೊಗ್ಗದಲ್ಲಿದ್ದಾಗ ಫಸ್ಟ್ ಪಟನ್ ಶೆಟ್ಟಿ ರೀಸನಲ್ ಮ್ಯಾನೇಜರ್ ಆಗಿದ್ರು, ಆಮೇಲೆ SS ಹೆಗಡೆ, ಆಮೇಲೆ ಸಾಧು ರವಿಶಂಕರ್ ಸರ್. ಆಕ್ಚುಲಿ ಪ್ರಮೋಷನ್ ಅವರ ಆ ಟೈಮಲ್ಲಿ ಅವರಿದ್ರು. ಆಮೇಲೆ ಕಾಳಿ ಸರ್, ಆಮೇಲೆ ಕೊಠಾರಿ ಸರ್. ಹೀಗೆ ಇವರ ಒಂದು ಒಡನಾಟ ಆಯ್ತು. ಇವರೆಲ್ಲರೂ ನನಗೆ ಚೆನ್ನಾಗಿದೆ. ನಾನು ಈ ಇದರಲ್ಲಿ ಬ್ಯಾಂಕಿಂಗ್ ಅಲ್ಲಿ ಆಲ್ಮೋಸ್ಟ್ 48 ಮ್ಯಾನೇಜರ್ ನಾನು ನೋಡಿದ್ದೆ. 48 ಮ್ಯಾನೇಜರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದೆ. ಬಟ್ ಎಲ್ಲಾ ಮ್ಯಾನೇಜರ್ಗಳು ನನಗೆ ಹೆಚ್ಚಿನವರು ಕಾಂಟ್ಯಾಕ್ಟ್ ಇದ್ದಾರೆ, ಹೆಚ್ಚಿನವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇವರು ಅವ್ರು ಒಂದೇ ನನಗೆ ಹೇಳ್ತಿದ್ರು, ಈ ಪ್ರಮೋಷನ್ ತಗೊಂಡು ಆಫೀಸರ್ ಆಗುತ್ತೆ ಪ್ರತಿ ಸಲ. ನಮ್ಮ ಇವ್ರು ಹೇಳ್ದಂಗೆ ಸಂತೋಷ. ನಾನು ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ. ಯಾಕಂದ್ರೆ ನಾನು ಆಫೀಸ್ ಆದ್ಮೇಲೆ ನಂಗೆ ಕಟ್ಟಿ ಹಾಕಿದಂಗೆ ಆಗ್ತಿತ್ತು ಅಂತ ಅದೇ ಒಂದು. ಯಾಕಂದ್ರೆ ನನಗೆ ಹೊರಗಡೆ ಪ್ರಪಂಚದಲ್ಲಿ ನಾನು ಏನು ಮಾಡಕ್ ಸಾಧ್ಯ ಇಲ್ಲ. ನಾನು ಬ್ಯಾಂಕಿಂಗ್ ಅಲ್ಲಿ ಏನ್ ಮಾಡ್ಬೋದು ಅಷ್ಟು ಮಾಡ್ಬಿಟ್ರೆ ಹೊರಗಡೆ ನನ್ನ ಜೀವನದಲ್ಲಿ ಯಾರಿಗೂ ಏನು ಸಹಾಯ ಮಾಡಕ್ಕಾಗಲ್ಲ. ಆ ಒಂದು ಇದಕ್ಕೋಸ್ಕರ ನಾನು ಆದಷ್ಟು ದೂರ ಬಂದ್ರೆ ಪ್ರಮೋಷನ್. ಆಮೇಲೆ ನನ್ನ ಪ್ರಥಮ ಜೀವನ ಬ್ಯಾಂಕಿಂಗ್ ಅಲ್ಲಿ ಭದ್ರಾವತಿ ಬ್ರಾಂಚ್ ಅಲ್ಲಿ ಶುರುವಾಯಿತು. ನೀವು ನಂಬಲಿಕ್ಕಿಲ್ಲ, ನಾನು ಆ ಟೈಮಲ್ಲಿ 1980 ಜೂನ್ 19 ತಾರೀಕಿಗೆ ನಾನು ಉಡುಪಿಯಿಂದ ಭದ್ರಾವತಿಗೆ ಬಂದೆ.
ಭದ್ರಾವತಿಗೆ ಬರುವಾಗ ನನ್ನ ಹತ್ರ ಏನೂ ಇರಲಿಲ್ಲ, ಒಂದು ಸೂಟ್ ಕೇಸ್. ಅದು ನನಗೆ ಭಾವ ಕೊಟ್ಟಿದ್ದು, ಈಗ ನನಗೆ ಕೆಲಸ ಕೊಡ್ತಿದ್ದಾರೆ, ಭಾವ ಕೊಟ್ಟಿದ್ದು ಪ್ಲಸ್ ನನ್ನ ಹತ್ರ ಒಂದು 4 ಜೊತೆ ಬಟ್ಟೆ, 500 ರೂಪಾಯಿ, ಇದಿಷ್ಟೇ ಇದ್ದಿದ್ದು ನನ್ನ ಹತ್ರ. ಅದು ನಾನು ಈಗಲೂ ಹೇಳ್ತೀನಿ. ಅದೇ ತರ ನಾನು ಭಾವ ಕೊಟ್ಟ ಆ ಸೂಟ್ ಕೇಸ್ ಅನ್ನ ಈಗಲೂ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಅದು ನೆನಪು ನನಗೆ. ಆ ಸೂಟ್ ಕೇಸ್ ಈಗಲೂ, ಅದು ಆಕ್ಚುಲಿ ಫುಲ್ ಇದು ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಆದ್ರೆ ಟ್ರಾನ್ಸ್ಫರ್ ಆಗೋದು ಹೋಗುತ್ತೆ. ಬಟ್ ಆ ಒಂದು ನೆನಪು, ಅವರ ಒಂದು ಕೊಟ್ಟಂತ ಒಂದು ಬ್ಯಾಗ್ ಅನ್ನು ಈಗಲೂ ಇಟ್ಕೊಂಡಿದ್ದೀನಿ. ಅದು ನನಗೆ ಅದು ನೋಡಿಕೊಂಡು ನೆನಪಾಗುತ್ತೆ, ನನ್ನ ಹಿಂದಿನ ಜೀವನ ನೆನಪಾಗತ್ತೆ, ನಾನು ಹೇಗಿದ್ದೆ ಅಂತ ಹೇಳಿ. ಆ ಜೀವನ ಯಾವಾಗ ನೆನಪಾಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಆ ಬ್ಯಾಗ್ ಅನ್ನು ಇಟ್ಕೊಂಡಿದ್ದೀನಿ. ನಾನು ಭದ್ರಾವತಿ ಬರುವಾಗ, ನಾನು ಬ್ರಾಂಚ್ ಬಂದಾಗ 4-5 ಗಂಟೆ ಇರಬೇಕು. ಆವಾಗ ನನ್ನ ಭಾವ ಒಂದು ಲೆಟರ್ ಕೊಟ್ಟಿದ್ರು. ಅಲ್ಲಿ ಒಬ್ರು ಕಲಿಕಲ್ ಜಯಕರ್ ಶೆಟ್ಟಿ ಅಂತ ಊರಿನವರೇ ಅವರು ಇದ್ರು. ಅವ್ರು ಲೆಟರ್ ಕೊಟ್ಟು, ಹೌದಾ ಬಂದ್ರ ಬನ್ನಿ ಹೋಗಿ ನಮ್ಮ ಅವ್ರು ಸೀದಾ ನನಗೆ ಅವರ ಮನೆ ಕರ್ಕೊಂಡು ಹೋದ್ರು. ಅವರಿಬ್ರು ಬ್ಯಾಚುಲರ್, ರಸನ್ ಮಲ್ಯ ಮತ್ತೆ ಜಯಕರ್ ಶೆಟ್ಟಿ. ಅವ್ರು ನನಗೆ ಬಂದ್ ಕೂಡಲೇ ಆಗಿ ಬನ್ನಿ ನೀವು ಅಂತೇಳಿ ಮನೆಗೆ ಹೋಗ್ಬೋದು. ನನಗೆ ಶಾಕ್ ಆಯ್ತು, ಇಷ್ಟೊಂದು ನನಗೆ ಪರಿಚಯ ಇಲ್ಲ, ಏನಿಲ್ಲ, ಬನ್ನಿ ರೂಮಿಗೆ ಹೋಗೋಣ ಅಂತ ನಾನು ಅವಾಗ ಯೋಚನೆ ಮಾಡಿದೆ. ಇದೇ ತರ ನಾನು ಇರ್ಬೇಕು, ನಮಗೆ ಒಬ್ಬರು ಯಾರಿಗೆ ಸಹಾಯ ಮಾಡಿದ್ರು ಆ ಟೈಮಲ್ಲಿ ನಾನು ಈ ತರ ಒಬ್ಬರಿಗೆ ಸಹಾಯ ಮಾಡ್ಬೇಕಂತ ಆವಾಗ ನನಗೆ ಒಂದು ಪರಿಸ್ಥಿತಿ ಬಂತು. ಯಾಕಂದ್ರೆ ನನಗೆ ಏನು ಗೊತ್ತಿಲ್ಲದ ಪ್ಲೇಸ್ ಅಲ್ಲಿ ಅವ್ರು ಬಂದಾಗ, ಯಾಕಂದ್ರೆ ಭದ್ರಾವತಿಯಲ್ಲಿ, ಉಡುಪಿಯಲ್ಲಿ ಯಾವಾಗೇನು ಭದ್ರಾವತಿ ಸ್ವಲ್ಪ ಒಂಥರ ಯಾವಾಗಲೂ ಗಲಾಟೆ ಏರಿಯಾ, ಆ ತರ ಪರಿಸ್ಥಿತಿ ನನಗೆ ಅಲ್ಲಿ ಮಾಡಿದ್ರು. ಅವರು ನನಗೆ ಏನೇನ್ ಗೈಡ್ ಮಾಡ್ಬೇಕು ಅದೆಲ್ಲ ಮಾಡಿದ್ರು. ನನಗೆ ಆ ದಿವಸ ಒಂದು ನನಗೆ ಅದು ಏನಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಜಸ್ಟ್ ಒಂದು 10 days ಆಗಿತ್ತು ಬ್ರಾಂಚಿಗೆ. ನಂದು ಫಸ್ಟ್ ಅದು ಎಕ್ಸ್ಪೀರಿಯನ್ಸ್. ನಾನು ನನ್ನ ಇವಾಗ ಸೈಡ್ ಅಲ್ಲಿ ಕೂತ್ಕೊಂಡಿದ್ದಾರೆ ಕೌಂಟರ್ ಅಲ್ಲಿ, ಫಸ್ಟ್ ಎಂಟ್ರೆನ್ಸ್ ಕೌಂಟರ್ ಅಲ್ಲಿ. ನಾನು ಈ ಕಡೆ ಕೂತು ನಿಂತಿದ್ದೀನಿ. ಯಾರೋ ಒಂದು ಹುಡುಗಿ ಬಂದು ನೋಡ್ಬಿಟ್ಟು ಅವ್ರ ಹತ್ರ ಹೇಳೋದಂತೆ, ಏನ್ರಿ ಇದು ಮಗು ಸೀದಾ ಡೈರೆಕ್ಟ್ ಗೊತ್ತಿದ್ರೆ ಬ್ಯಾಂಕಿಗೆ ಬಂದಿಲ್ಲ ಅಂತೇಳಿ. ನನಗೆ ಅವ್ರು ಆಮೇಲೆ ಹೇಳಿಲ್ಲ, ಯಾವಾಗ ಹೇಳಿಲ್ಲ, ಅವ್ರು ಹೋದ್ಮೇಲೆ ಹೇಳಿದ್ರು, ನೋಡ್ರಿ ಈ ಹುಡುಗಿ ಬಂದು ನಿಮ್ಗೆ ಹೇಳ್ತಿದ್ದಾಳೆ, ಹೌದಾ ನಂಗೆ ಇನ್ನೊಂದ್ಸಲ ಬಂದ ಆ ಹುಡುಗಿ ತೋರಿಸಿ ಅಂತ ಹೇಳಿದ್ರು. ಯಾರು ಅಂತ ನೋಡೋಣ ಅಂತ ಆಯ್ತು. ಅವಳು ಆಕ್ಚುಲಿ ರೈಲ್ವೆ ಕ್ಯಾಂಟೀನ್ ಅವ್ರ ಮಗಳು. ಒಂದು 2-3 ಸೀಟ್ ಅವ್ರು ಬಂದೇಳು ನೋಡಿ ಅಂದ್ರು. ನಾನು ಇಷ್ಟ ಅದಕ್ಕೆ ಕರೆದಿದ್ದೀನಿ, ಅಲ್ಲಮ್ಮ ನಾನು ಕೊಟ್ಟಿಂದ ಬ್ಯಾಂಕಿಗೆ ಬಂದೆ, ನೀನೆಲ್ಲಿಂದ ಬಂದೆ ಈಗ ಬ್ಯಾಂಕಿಗೆ ಅಂತ ಕೇಳೋದು. ನೀನೆಲ್ಲಿಂದ ಬಂದೆ? ಮನೆಯಿಂದ ಬಂದ, ನಾನು ಮನೆಯಿಂದಲೇ ಬಂದಿದ್ದೆ, ಕೊಟ್ಟಿಂದ ಬಂದಿರೋ. ಆಮೇಲೆ ಬಿಡಿ ಫ್ರೆಂಡ್ಶಿಪ್ ಆಯ್ತು, ಒಳ್ಳೆ ಮಾತಾಡ್ತಿದ್ರು, ಚೆನ್ನಾಗಾಯ್ತು. ಇದು ನನ್ನ ಫಸ್ಟ್ ಅನುಭವ. ಇನ್ನು ಬ್ಯಾಂಕಿಂಗ್ ಅಲ್ಲಿ ಸ್ವಲ್ಪ ಭದ್ರಾವತಿ ಏನಂದ್ರೆ, ನನಗೆ ಅಲ್ಲಿ 8ನೇ ತಾರೀಕಲ್ಲಿ ಎಲ್ಲ ಭಯಂಕರ ರಶ್ ಅಲ್ಲಿ, ಬೇಸ್ ಸ್ಯಾಲ್ರಿ, ಅಲ್ಲಿ ಸ್ಯಾಲ್ರಿ ಆಗಿದೆ ಅಂದ್ರೆ ಜನ ಮುಟ್ತಾರೆ, ಅಷ್ಟು ಜನ ಇದ್ರು. ಅದನ್ನ ನಾವು ಮೇಂಟೈನ್ ಮಾಡೋದೇ ಕಷ್ಟ ಅಲ್ಲಿ ಅಂತ ಯಾವ್ದು ಗಲಾಟೆ ಅದು ಇದೆಲ್ಲ ಇರ್ತಿತ್ತು. ಆ ತರ ನನಗೆ ಭದ್ರಾವತಿ ಜಸ್ಟ್ 3 BS ಮತ್ತೆ ಅಲ್ಲಿನೂ ಕೂಡ ಇದಿತ್ತು. ಹಾಗೆ ನಮ್ಮ ಈಗಿನ ಫಿಲ್ಮ್ ಆಕ್ಟರ್ ದೊಡ್ಡಣ್ಣ ಅವರು ನಮ್ಮ ಜೊತೆನೆ ಬಂದು ಕೂತ್ಕೊಳ್ತಿದ್ರು ಬ್ಯಾಂಕ್ ಅಲ್ಲಿ. ಅವರು ಅವಾಗ VSL ಎಂಪ್ಲಾಯ್ ಆಗಿದ್ರು. ಅವಾಗ ನನಗೆ ಹೇಳ್ತಿದ್ರು, ನಾನು ನಾಟಕ ಮಾಡ್ತಿಲ್ಲ ಬಾ ಅಂತ ಹೇಳಿ. ನಾನು ಹೇಳಿ ಇಲ್ಲ, ನಾನೀಗಂತೂ ಬರೋಲ್ಲ, ಯಾಕಂದ್ರೆ ಅಲ್ಲಿ ವಚನ ಕನ್ನಡ ಅಂತ ಅವ್ರು ನಾಟಕ ಎಲ್ಲ ಬರೀತಾರೆ. ಅವರ ಜೊತೆಗೆ ನನ್ನನ್ನು ಕರೀತಿದ್ರು, ಬನ್ನಿ ನಾನಿಲ್ಲ. ಆವಾಗ ನಾನು ಸ್ವಲ್ಪ ಇದು ಊರಲ್ಲಿ ಏನು ಗೊತ್ತಿಲ್ಲಲ್ಲ, ಹಾಗೆ ಸ್ವಲ್ಪ ಇದು ಮಾಡಿದೆ. ಅಲ್ಲಿ ನನಗೆ 3 ವರ್ಷ ಟ್ರಾನ್ಸ್ಫರ್ ಆಯ್ತು. ಈಗ ತೀರ್ಥಹಳ್ಳಿ ಮತ್ತೆ ಫುಲ್ ಡೆವಲಪ್ ಆಗ್ಬಿಟ್ಟೆ. ಅಲ್ಲಿ ಹೇಗೆ ಡೆವಲಪ್ ಆದ್ರೆ, ಬ್ರಾಂಚ್ ಹೋದ್ಕೂಡಲೇ ಅಲ್ಲಿ ಫಸ್ಟ್ ನಮ್ಮ ಈ ಕೆಲವು ಎಲ್ಲ ಸಾಧಾರಣ ಒಂದು ಯಂಗ್ ಜನರೇಷನ್ ಇರ್ತಾರೆ, ಅವರನ್ನೆಲ್ಲ ಕೂಡ್ಕೊಂಡು ಒಂದು ಸಂಘವನ್ನು ಕಟ್ಕೊಂಡು ಅಲ್ಲಿ ಆ ತರ ಬೆಳವಣಿಗೆ ಮಾಡಿ ಎಲ್ಲರದ್ದು ಪರಿಚಯ ಆಯ್ತು. ನನಗೆ ಎಲ್ಲರ ಪರಿಚಯ ಆಗಿ ಈ ತರ ನಾನು ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಸ್ಟಮರ್ಗೆ ನಂದು ಒಂದೇ ಪಾಲಿಸಿ, ನಾನು ಆ ಊರಿಗೆ ಹೋದ್ರೆ ಅದು ನನ್ನ ಊರು, ಅದು ಬೇರೆ ಯಾರು ಅಲ್ಲ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ನನ್ನ ಊರು, ನಮ್ಮ ಜನ, ಮತ್ತೆ ಯಾರಿಗೂ ಒಂದು ಸಹಾಯ ಮಾಡಬೇಕು ಇಮಿಡಿಯೇಟ್ಲಿ ನಾನು ಹೋಗ್ತಿದ್ದೆ. ಅದ್ರಲ್ಲಿ ಏನಿಲ್ಲ, ಕಸ್ಟಮರ್ ಬಂದ ಕೂಡಲೇ ಅವ್ರಿಗೆ ಏನ್ ಮಾಡ್ಬೇಕು ಅದಷ್ಟನ್ನ ಕೆಲಸ ಮಾಡಿ ಕೊಡ್ತಿದ್ದೆ. ಕೆಲವು ಸಲ ಕಸ್ಟಮರ್ ನಾನಿದ್ರೆ ಹಾಗೆ ಹೋಗ್ಬಿಡೋರಂತೆ. ಅದೇ ನಾನು ಹೇಳಿದ್ರೆ ನಾನು ಯಾಕೆ ಮಾಡಿ, ಯಾರ ಹತ್ರ ಇಲ್ಲ, ಅವ್ರು ಯಾರು ಸರ್ವಿಸ್ ಜಗಳಲ್ಲ ಹಂಗೆ ಇದು ಮಾಡ್ತಾರೆ ಅಂತ ಹೇಳಿ. ಆ ತರ ಎಲ್ಲ ನನಗೆ ಸರ್ವಿಸ್ ಅಲ್ಲಿ ಬಂತು. ನಾನು ತೀರ್ಥಹಳ್ಳಿಯಲ್ಲಿ ಇರುವಾಗ ಅಲ್ಲಿ ಒಂದು ಡ್ರಾಮಾ ಒಂದು ನಮ್ದು ಸ್ಟಾರ್ಟ್ ಆಯ್ತು. ಡ್ರಾಮಾ ಒಂದು ಕಂಪನಿ ಮಾಡ್ಕೊಂಡು ಬೆನಿಫಿಟ್ ಶೋ ಮಾಡಿದ್ವಿ. ಹಾಗೆ ಯಾವ್ದಾದ್ರು ಈ ಗಣಪತಿ ಫಂಕ್ಷನ್ ಅದಕ್ಕೆ ಅವಾಗ ನಾನು ಮನೆಯವರೆಲ್ಲ ಅವಾಗ ಜಸ್ಟ್ ಮದುವೆ ಆಗಿದ್ದಷ್ಟೇ 84ರಲ್ಲಿ ಇವಳು ನಾನು ನಮಗೆ ಡ್ರಾಮದ ವಿಚಾರ ರಾತ್ರಿ ಎಷ್ಟೊತ್ತು ಗಂಟೆ ಹೋಗ್ತೀವಿ ಡ್ರಾಮಾ ಮಾಡ್ಕೊಂಡು ಬಂದ್ಬಿಟ್ಟು ಯಾರು ಸಪೋರ್ಟ್ ಮಾಡ್ತಿತ್ತು, ಒಂಥರ ಇದಿತ್ತು. ಅಲ್ಲಿಂದ ಮತ್ತೆ ಟ್ಯಾಬ್ಲೆಟ್ಗಳು ನಂದು ಈಗ ಇವತ್ತು ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಇದಿಷ್ಟಲ್ಲಿ ಎಲ್ಲಿ ಸಿಕ್ತಂತ ನಮಗೆ ಗೊತ್ತಿಲ್ಲ. ಅವರು ಅದನ್ನ ಹಾಕೋದ್ರಿಂದ ಆಶ್ಚರ್ಯ ಆಯ್ತು, ಎಲ್ಲಿ ಸಿಕ್ತೀವಿ ಎಷ್ಟು ಬೇಗ ಅಂತ ಹೇಳಿ. ಅವ್ರು ಇಷ್ಟು ಬಿಟ್ಕೊಟ್ಟಿಲ್ಲ, ಅದು ನನಗೆ ಇವತ್ತು ಹಾಕಿದ ಮೇಲೆ ಗೊತ್ತಾಗಿತ್ತು. ಅವರು ಇದು ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಮೇಡಮ್, ನೆನ್ಪು ಮಾಡಿಸ್ಕೊಟ್ರಿ ಎಲ್ಲ. ತುಂಬಾ ಥ್ಯಾಂಕ್ಸ್.
ಹಾಗೆ ತೀರ್ಥಹಳ್ಳಿ ಜೀವನ ಆಯ್ತು. ತೀರ್ಥಹಳ್ಳಿಯಲ್ಲಿ ನಾನು ಒಂದು 5 ಕ್ಲಬ್ ಅಲ್ಲಿ ಮೆಂಬರ್ ಆಗಿದ್ದೆ. ಈಗ ಹ್ಯಾಕ್ ಪರಿಸ್ಥಿತಿ ಆಗಿದೆ ಅಂದ್ರೆ ಈ 5 ಕ್ಲಬ್ ಅಲ್ಲಿ ಮೆಂಬರ್ ಆದ್ರೆ ಅದು ಏನಾದ್ರು ಒಂದು ವರ್ಷಕ್ಕೆ ಒಂದು 5 ಪ್ರೋಗ್ರಾಮ್ ಇತ್ತು ಒಂದೊಂದು ಕ್ಲಬ್ ಅಲ್ಲಿ. ಪ್ರತಿ ಸಲ ಡೊನೇಷನ್ ಹೋಗ್ಬೇಕು. ಡೊನೇಷನ್ ಹೋಗ್ಬೇಕು ಅಂದ್ರೆ ಅದು ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾನು ಇದೇನಂದ್ರೆ ಅವ್ರು ಫಸ್ಟ್ ಮನೆ ಯಾವ್ದಾದ್ರು ಮನೆ ಹೋದ್ಕೊಳ್ಳೆ ಅವ್ರು ಇವತ್ತೆಲ್ಲ ಯಾವ್ದನ್ನ ಬಂದ್ರಿ, ಯಾವ ಸಂಘದಿಂದ ಬಂದ್ರಿ ಇಂತ ತಕ್ಕಂತ ಎಷ್ಟು ಕೊಡ್ಬೇಕು ಅಷ್ಟೇ. ಮತ್ತೇನು ಮಾತಾಡ್ತಿರ್ಲಿಲ್ಲ ನನಗೆ ಅವ್ರು. ಎಷ್ಟು ಕೊಡ್ಬೇಕು ನಿಮ್ಮಿಂದ ನಾವು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಅಷ್ಟು ಆಗ್ತಿತ್ತು. ಹಾಗೆ ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. ಅದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ಅವ್ರು ನಮ್ಮನ್ನು ನೋಡಿ ಕೊಡ್ತಿದಾರೋ ಅಥವಾ ಬೈಕ್ ಕೊಡ್ತಿದಾರೋ, ಯಾಕಂದ್ರೆ ನಾನು 5 ಸಂಘದಿಂದ ಅವರಿಗೆ ಹೋಗ್ತಾ ಇದ್ದೆ. ಆ ತರ ಆಗಿ ಅಲ್ಲಿಂದ ಡೆವಲಪ್ ಆಗಿ ಬಂತು. ಅಲ್ಲಿಂದ ಸೀದಾ ಬಸರಿಕಟ್ಟೆಗೆ ಹೋದೆ. ಬಸರಿಕಟ್ಟೆಯಲ್ಲಿ ನಾನು ಆಕ್ಚುಲಿ ತೀರ್ಥಹಳ್ಳಿಯಿಂದ ಬಿಟ್ಟು ಹೋಗಾಗ ಎಲ್ಲ ನನ್ನ ಸ್ನೇಹಿತರೆಲ್ಲ ಹೆಂಗೆ ಹೇಳಿದ್ರಂದ್ರೆ, ನೀನ್ ಅಲ್ಲಿ 1 ವರ್ಷ ಇಲ್ಲದೆ ಕಷ್ಟ ಕಾಣೋ ಅಂತೆಲ್ಲ ಹೇಳ್ತಿದ್ರು. ಯಾಕೆ ಕೇಳಿದೆ, ಇಷ್ಟು ಇಲ್ಲಿ ಅದು ಸಣ್ಣ ಒಂದು ಮೇಲೆ ಗುಡ್ಡದ ಮೇಲೆ ಮೇಲೆ ಬ್ಯಾಂಕ್ ಅದು ಯಾರು ಇಲ್ಲ, ಈ ಹೆಂಗ್ ಜೀವನ ಮಾಡ್ತೀಯಾ ಅಂತೆಲ್ಲ ಕೇಳ್ತಿದ್ರು. ಗೊತ್ತಿಲ್ಲ, ನಾನು ಅಲ್ಲಿ ಹೋದ್ಮೇಲೆ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಸರಿಕಟ್ಟೆ ಹೋದೆ. ಬಸರಿಕಟ್ಟೆ ಒಳಗಡೆ ಎಂಟರ್ ಆಗ್ತೀನಿ ಹೇಳ್ತಾರೆ ಅವರು, ಈಗ 15 ವರ್ಷ ಮಿನಿಮಮ್ ಆಯ್ತಾ ಅಂದ್ರು. ಯಾಕೆ ಕೇಳಿದ್ರೆ, ಇದೆಲ್ಲ ನಾವೆಲ್ಲ 11 ವರ್ಷ 10 ವರ್ಷ ಆದವ್ರು ಇರೋದು ಅಂದ್ರು. ಶಾಕ್ ಆಯ್ತು. ಎಲ್ಲ ಸಾಧಾರಣ 15 ವರ್ಷ ಮಾಡಿ ಹೋದವ್ರು ಇರೋದು, ಮ್ಯಾಕ್ಸಿಮಮ್ 11, 12, 13 ಇಷ್ಟಂತ ಮಾಡೇ ಇರ್ತಾರೆ. ನೀವು ಅದೊಂದು ಗ್ಯಾರಂಟಿ ಅಂದ್ರು. ನಾನು ಮೈಂಡ್ ಸೆಟ್ ಮಾಡ್ಬಿಟ್ಟೆ. ನನಗೆ ಒಂದು ಹೇಗಿದ್ರು 11 ವರ್ಷ ನನ್ನ ಮಕ್ಕಳ ಎಜುಕೇಶನ್ ಅಂತ ಆಗುತ್ತೆ. ಆ ಒಂದು ಐಡಿಯಾ ಇಟ್ಕೊಂಡು ನಾನು ಬಸರಿಕಟ್ಟೆಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದೆ. ಅಲ್ಲಿ ಮಾತ್ರ ನನಗೆ ಹೇಗೆ ನಾನು ಹೋಗುದು ಹೇಗೆ ಅಂತ ಗೊತ್ತಿಲ್ಲ. ಅಲ್ಲಿನೂ ಹೋಗಿ 3 ಸಂಘ ಮಾಡಿದೆ. ಒಂದು ನಮ್ದು ನಾಟಕ ಸಂಘ, ಇನ್ನೊಂದು ನಮ್ದು ವಿಲಾಸ ಸಂಘ, ಆಮೇಲೆ ಒಂದು ಪಬ್ಲಿಕ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಅಲ್ಲಿ ಆ ತರ ಮಾಡ್ಕೊಂಡು ಜೀವನ ಮಾಡಿದ್ವು. ಅಲ್ಲಿ ನಾನು ಕಸ್ಟಮರ್ಗಳು ಕೂಡ ಅಷ್ಟೇ. ನಾವು ಹೆಂಗಂದ್ರೆ ಅಲ್ಲಿ ಸರ್ವಿಸ್ ಹೆಂಗಂದ್ರೆ ಒಂದಾ ಗುಡ್ಡ ಹತ್ತಬೇಕು, ಇಲ್ಲ ಗುಡ್ಡ ಇಳಿಬೇಕು, ನಡ್ಕೊಂಡೇ ಹೋಗ್ಬೇಕು. ಯಾರಿಗೂ ಕೆಲವು ಏನಿದ್ರೆ ವೆಹಿಕಲೇ ಹೋಗಲ್ಲ ಅಂತ ಪರಿಸ್ಥಿತಿ. ಆತರ ಇದ್ದಾಗ ನಾನು ಒಂದು ಘಟನೆ ಹೇಳ್ತೀನಿ. ಒಂದು ಮನೆಗೆ ಹೋದೆ, ಒಂದು ರಿಕವರಿ ಹೋಗ್ಬೇಕು, ಗುಡ್ಡ ಇಳಿದು ಹೋಗಿದ್ದೀನಿ. ನಾನು ಮತ್ತೆ ನಮ್ಮ ಮ್ಯಾನೇಜರ್ ಇಬ್ಬರು ಹೋಗಿದ್ದೀವಿ. ಆ ಮನೆಗೆ ಹೋದ್ರೆ ನನಗೆ ಅಲ್ಲಿ ಹೇಗಿತ್ತು ಅಂದ್ರೆ ಅವ್ರ ಮನೆಯಲ್ಲಿ ಪರಿಸ್ಥಿತಿ ನೋಡೋಕೆ ಕಷ್ಟ. ಆಮೇಲೆ ಆ ಅಮ್ಮ ಬಂತು ಹೊರಗಡೆ, ಬಂದ್ಕೊಳ್ಳಿ ನೋಡಮ್ಮ ಹೀಗಿದೆ ಅಂತ ಹೇಳಿ ಅವ್ರಿಗೆ ತುಂಬಾ ಇದಾಯ್ತು. ಇಷ್ಟೊಂದು ನಾವು ಇವರನ್ನೆಲ್ಲ ಯಾಕೆ ರಿಕವರಿ ಮಾಡ್ಬೇಕು, ಅಷ್ಟು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು, ಒಂದು ನಾನು ಕಾಫಿ ಕೊಡ್ತೀನಿ ಕುಡಿತೀರಾ ಅಂತ ಕೇಳಿದ್ರು. ನನಗೆ ಅವ್ರು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಬಡವರ ಮನೆ ಬೇರೆ, ತುಂಬಾ ಬಡವತನದಲ್ಲಿ ಇದ್ದಾರೆ. ಅವ್ರು ನನಗೆ ಯಾವ ತರ ಕಾಫಿ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಮ್ಯಾನೇಜರಿಗೆ ಕೇಳಿದೆ, ಸರ್ ನೀವು ಕುಡಿತೀರಾ ಅಂದ್ರೆ, ಇದು ನನ್ಗೆ ಬೇಡ ಮಾರ್ರೆ. ನಾನು ಅವ್ರಿಗೆ ಹೇಳಿದೆ, ನೀವು ಕಾಫಿ ಮಾಡಿ ಇಟ್ಟಿದ್ದೀರಾ, ಅಲ್ಲಿ ಯಾವ 24 ಕಾಫಿ ಒಂದು ಇದ್ರಲ್ಲಿ ಇರುತ್ತೆ, ಆಯ್ತು ನಾನು ಕೊಡಿ ಅಂದೆ. ಅದನ್ನ ಹೇಳಿ, ಸರ್ ಆಗಿಲ್ಲ, ಪರವಾಗಿಲ್ಲ ನನ್ಗೆ ಕೊಡಿ ಅಂದೆ. ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಬೇಡ ಅದನ್ನೇ ಕೊಡಿ ಅಂದೆ. ಕುಡ್ದಾದ್ಮೇಲೆ ಆ ಒಂದೇ ಮಾತು ಅಮ್ಮ ಹೇಳಿದ್ದು, ಈ ಒಂದು ಬ್ಯಾಂಕಿನಲ್ಲಿ ಇದ್ದು ನಮ್ಮ ಮನೆಯಲ್ಲಿ ನೀವು ಒಂದು ಕಾಫಿ ಕುಡಿದಿದ್ರಂದ್ರೆ ನಿಜವಾಗಿ ನನಗೆ ತುಂಬಾ ಇದಾಯ್ತು. ನಿಮ್ಮ ಸಾಲವನ್ನ ನಾನು ಯಾವ ತರ ಬೇಕಾದ್ರೂ ತೀರಿಸ್ತೀನಿ ಅಂತ. ನಾನು ಹೇಳಿದ್ರೆ, ನೀವು ಅಮ್ಮ ಏನು ಯೋಚನೆ ಮಾಡಬೇಡಿ, ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಿ ಅವ್ರಿಗೆ 500 ರೂಪಾಯಿ ಕೊಟ್ಟು, ನೀವು ಏನಾದ್ರು ಇವತ್ತು ಊಟದ ವ್ಯವಸ್ಥೆ ಆಗ್ಬೇಕು ಅಂತಿದ್ರೆ ಮಾಡಿ ಅಂತ. ನನಗೆ ಅವತ್ತು ಮಾತ್ರ ತುಂಬಾ ಬೇಜಾರಾಯ್ತು. ನಾವು ಈ ತರ ಒಂದು ರಿಕವರಿಗೆ ಹೋಗ್ಬೇಕಲ್ಲ ಆಗತ್ತಲ್ಲ ಅಂತ. ಬಟ್ ಬ್ಯಾಂಕಿಂಗ್ ಅನ್ನ ನಾವು ಇದು ಮಾಡೋಂಗಿಲ್ಲ. ಅದು ಒಂದು ಘಟನೆ ನನಗೆ ತುಂಬಾ ಇದಾಯ್ತು. ಬಡತನಲ್ಲಿ ಇದ್ರು ನಾವು ಅವರ ಹತ್ರ ರಿಕವರಿ ಹೋಗ್ತೀವಿ, ಅವಾಗ ತುಂಬಾ ಬೇಜಾರಾಯ್ತು ನನಗೆ. ಆ ಅಮ್ಮ ಆ ತರ ಹೇಳಿದಾಗ, ಪರವಾಗಿಲ್ಲ, ನಾನು ಕಾಫಿ ಕುಡಿದಿದ್ದಕ್ಕೆ ಅವ್ರು ನಿಮ್ಮ ಸಾಲವನ್ನ ಹೇಗೆ ಬೇಕಾ ತಿಳಿಸ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ. ಅವ್ರು ಏನೇ ಹೇಳಿದ್ರೆ, ನೀವು ಬ್ಯಾಂಕಿನವ್ರು ಯಾರು ಬಂದ್ರು, ಅದನ್ನ ಅವರ ಗುಡಿಸಲು ಮನೆ, ಹುಲ್ಲಿನ ಮನೆ, ಮನೆ ಒಳಗಡೆ ಏನೂ ಇಲ್ಲ, ಬರೀ ನೆಲದ ಮನೆ. ಅವ್ರು ಆ ತರ ಹೇಳಿದಾಗ ನಂಗೆ ಅನಿಸ್ತು. ಅವ್ರು ಹೇಳಿದೆ, ಅಮ್ಮ ನೀವು ಈಗ ಮಾಡಿ, ನಿಮ್ಗೆ ಸಾಧ್ಯವಾದ್ರೆ ನೋಡಿ, ಅಂತ ಪರಿಸ್ಥಿತಿ ಏನಾದ್ರು ನಿಮಗೆ ಆಗುದಿಲ್ಲ ಅಂತ ನನಗೆ ಹೇಳಿ, ನನ್ನಿಂದ ಏನಾದ್ರು ಕೈನಾದ್ರು ಸಹಾಯ ಮಾಡ್ತೀನಿ, ನೀವು ನಿಮ್ಮಿಂದ ಏನಾಗ್ಬೇಕು ನಾವು ಮಾಡಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದೆ. ಆ ತರ ನನಗೆ ಅಲ್ಲಿ ಬಸರಿಕಟ್ಟೆಯಲ್ಲಿ ಕೂಡ ಒಂದು ಇದಾಯ್ತು. ಈಗಲೂ ಅಷ್ಟೇ, ಬಸರಿಕಟ್ಟೆ ನೀವು ಒಂದು ಟೆಂಪಲ್ಗೆ ಹೋದ್ರೆ ಅಲ್ಲಿ ಒಂದು ಗುಡ್ಡದ ಮೇಲೆ ಒಂದು ಟೆಂಪಲ್ ಕಟ್ಟಿದೀವಿ. ಅದು ಆಲ್ಮೋಸ್ಟ್ 30 to 35 years ಏನಾದ್ರು ಪೆಂಡಿಂಗ್ ಇತ್ತಂತೆ. ಅಂದ್ರೆ ಆ ಗುಡ್ಡದ ಮೇಲೆ ಕಟ್ಟುವುದು ಹೇಗೆ ಅಂತ ಹೇಳಿ ನಾನು ಅಲ್ಲಿ ಹೋದ್ಮೇಲೆ, ಆಯ್ತು ಇವಾಗ ಕಟ್ಟೋಣ, ಏನ್ ಅದರಲ್ಲಿ ಏನುಂಟು. ಹಾಗೆ ನಾವು ಅದಕ್ಕೆ ಆ ಗುಡ್ಡವನ್ನ ಜೇರ್ತು ಅದಕ್ಕೆ ಏನೆಲ್ಲ ಬೇಕು ಯಾರು ದುಡ್ಡು ಹಾಕಿ ಅದನ್ನ ಇದು ಮಾಡ್ಕೊಂಡು ಅದೊಂದು ಟೆಂಪಲ್ ಕಟ್ಟಿದ್ವಿ. ಈಗಲೂ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೇರೆ ಟಾಪ್ ಅಲ್ಲಿ ಒಂದು ಟೆಂಪಲ್ ಕಟ್ಟಿದ್ವಿ ಬಸರಿಕಟ್ಟೆಯಲ್ಲಿ. ಅದು ಈಗಲೂ ನನಗೆ ಒಂಥರ ಖುಷಿ ಆಗುತ್ತೆ. ಕೆಳಗಡೆ ಒಂದು ಟೆಂಪಲ್ ಇದೆ, ಅದು ಆಲ್ರೆಡಿ ಹಳೆಯದು. ಮೇಲ್ಗಡೆ ಒಂದು ಟೆಂಪಲ್, ಗಣಪತಿ ಟೆಂಪಲ್. ಯಾಕಂದ್ರೆ ತುಂಬಾ ದಿನ ಯಾಕಂದ್ರೆ ಅಲ್ಲಿ ಗಣಪತಿ ಉತ್ಸವನ ಇಡ್ತಿದ್ರು. ನಾವು ಗಣಪತಿ ಉತ್ಸವ ನಾನು ಅದಕ್ಕೆಲ್ಲ ಏನೇನ್ ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದ್ವಿ. ಆತರ ಅಲ್ಲಿ ನನಗೆ ಜನ ಬಳಕೆ ತುಂಬಾ ಆಯ್ತು. ಎಲ್ಲರೂ ನನ್ನನ್ನ ಅಲ್ಲಿ ಇವನ್ ಅದೇ ಹೇಳಿದ್ರು, ಸರ್ ನನಗೆ ಅಲ್ಲಿ ಆಕ್ಚುಲಿ ನನಗೆ ಏನ್ ಹೇಳಿದ್ರು, ನೀವೊಂದು ರಿಸೈನ್ ಮಾಡಿಲಿ, ನಿಮಗೆ ನಾವು ಒಂದು 2 ಎಕರೆ ಜಮೀನು ಕೊಡಿಸ್ತೀವಿ, ಹಾಗೆ ನಿಮ್ಗೆ ಇನ್ನು ಗ್ಯಾರಂಟಿ ನಾವು ನಿಮ್ಮನ್ನ ಒಂದು ಈ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿ ಅಧ್ಯಕ್ಷವಾಗಿ ಮಾಡ್ತೀವಿ.
ಇದು ನಮ್ಮ ಚಾಲೆಂಜ್ ಅಂದ್ರು ಆ ಊರಿನವರೆಲ್ಲ. ಯಾಕಂದ್ರೆ ನಾನು ಅಷ್ಟು ಒಡನಾಟ ಇತ್ತು ಊರಿನವರೊಟ್ಟಿಗೆ. ಹಾಗಾಗಿ ಅವರು ನನಗೆ ನಾನೇನಲ್ಲ ಇವ್ರು ನಮ್ಮಲ್ಲಿ ನಂಬಿ ನಾನೆಲ್ಲ ರಿಸೈನ್ ಮಾಡಿದೆ. ಜಮೀನು ಇಲ್ಲ, ಮನೆಗೆ ಕೆಲಸವೂ ಇಲ್ಲ ಅಂತ ಯೋಚನೆ ಮಾಡಿ ಅವ್ರು ಒಂದೇ ಇಲ್ಲ ನೀವು ಏನು ಮಾಡಿ ನಿಮ್ಗೆ ನಾನು ಮಾಡಿಕೊಡ್ತೀವಿ, ನೀವು ಏನ್ ಧೈರ್ಯ ಮಾಡಿ ಅಂತ. ನಾನು ಅದನ್ನ ಆಗಲ್ಲ ಅಂತ ಹೇಳ್ತಿದ್ದೆ. ಅಲ್ಲಿನೂ ಒಂದು ಹೀಗೆ ಡ್ರಾಮಾಗಳನ್ನೆಲ್ಲ ಮಾಡ್ತಿದ್ವು. ಮತ್ತೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ ಅವರಿಗೆ ಅಲ್ಲಿ ಅದಕ್ಕೋಸ್ಕರ ನಾನು ಸ್ಕೂಲಲ್ಲಿ ಕೂಡ ನನ್ನ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ದೆ. ಟ್ರೈನ್ ಅಪ್ ಮಾಡಿ ಅಲ್ಲಿ ಏನಾದ್ರು ಟೀಚರ್ಸ್ ಪ್ರೋಗ್ರಾಮ್ ಕೇಳಿದ್ರೆ ನಾವು ಟ್ರೈನ್ ಅಪ್ ಮಾಡಿ ಮಕ್ಕಳನ್ನ ಕರೆದು ಅಲ್ಲಿ ಡ್ಯಾನ್ಸ್ ಮಾಡಿಸಿದ್ವಿ. ಅವ್ರು ವರ್ಷ ಕೇಳೋದು ಕೊಟ್ಟರೆ ಈ ಸ್ಕೂಲ್ ಡೇ ಬಂದು ಕೊಡಿಸಿ ನಮ್ಗೆ ಏನಾದ್ರು ಮಾಡಿ ಏನಾದ್ರು ಒಂದು ಡಿಫರೆಂಟ್ ಆಗಿ ನಾನು ಮಾಡಿ ಕೊಡ್ತಿದ್ದೆ. ಇದು ಒಂಥರ ಇದಾಯ್ತು. ಆಮೇಲೆ ಇನ್ನೂ ಒಂದಲ್ಲಿ ಬಸರಕಟ್ಟೆ ಒಂದು ಏನಾಯ್ತು ಅಂದ್ರೆ ಭಾರಿ ಹಳೆ ಲೋನ್ ಸಿಕ್ಕೋಡು ನನ್ಗೆ ಅದು ರಿಕವರಿ ಮಾಡುವಾಗ ಎಷ್ಟೋ ಮ್ಯಾನೇಜರ್ಗಳು ಮಾಡಿದ್ರೆ ಆಗಿಲ್ಲ. 2000 ಐತಾಳ್ರ ಅಂತ ಒಬ್ಬರು ಮ್ಯಾನೇಜರ್ ಬಂದ್ರು. ಅವರು ಕೂಡ ಬಂದು ಕೊಟ್ಟಿದ್ದು ಇದೊಂದು ಉಂಟಲ್ಲ, ನಾವು ಪ್ರತಿ ಸಲ ಕೋರ್ಟ್ ಅಲ್ಲಿ ಆಪ್ಷನ್ ಬರುತ್ತೆ, ನಾವು ಹೋಗ್ತೀವಿ ಆಪ್ಷನ್ ಇರ್ತೀವಿ, ಜನ ಬರ್ತಾರೆ ಮತ್ತೆ ಕೋರ್ಟಿಗೆ ಬರಲ್ಲ, ನಾವು ಆ ಜಾಗ ಆಪ್ಷನ್ ಹೋಗುದು. ಇದೇ ತರ ಆಗ್ತಿತ್ತು. ಅವನು ಹೇಳಿದ್ರು ಹೆಂಗ್ ಮಾಡ್ತಾರೆ ನೋಡ್ತೀನಿ ಅಂತ ಹೇಳಿ ಅವನು ಅದ್ರದ್ದು ಲೋನ್ ತಗೊಂಡ್ರು. ಇದೇ ತರ ಆಗಿ ಕೊನೆಗೆ ಇವ್ರು ಬಂದಾಗ ಮ್ಯಾನೇಜರ್ ಹೇಳಿದ್ರು ಇದು ಆಗುದಲ್ಲ, ಕೋರ್ಟ್ ಸರ್ವೆ ಮಾಡೋಣ ಅಂತ. ಸರ್ವೆ ಮಾಡೋಣ, ಈ ಜಾಗ ಎದುರುಗಡೆ ರೋಡ್ ಸೈಡಿಗೆ ಇದೆ, ಒಂದಾಗಿ ಈ ಜಾಗ ಒಂದಲ್ಲ. ಯಾಕಂದ್ರೆ ಯಾರು ಅಲ್ಲಿಗೆ ಬಿಲ್ಡಿಂಗ್ ಬರ್ತಾ ಇಲ್ಲ. ಅವನಿಗೊಂದ್ಸಲ ಬಾರಪ್ಪ ಕೊಟೇಶನ್ ಮಾಡಿ ಏನು ಮಾಡಿ ಹೋಗ್ತಿರ್ಲಿಲ್ಲ. ಕೊನೆಗೆ ಸರ್ ಬಂದವರು ಹೇಳಿದ್ರು ಸರ್ವೆ ಮಾಡೋಣ ಅಂದ್ರು. ಸರ್ವೆ ಮಾಡೋಣ ಅಂತ ಹೇಳಿದಾಗ ಆಯ್ತು ಸರ್ ಅದನ್ನ ಮಾಡೋಣ ಅಂದ್ರೆ ಅವಾಗ ನಾವು ಏನ್ ಮಾಡಿದ್ವಿ 6:30 ಗಂಟೆಗೆ ಎದ್ದು ಹೋಗಿ ಅಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಿದೆವು. ಅದು ಗುಡ್ಡದ ಸರ್ವೆ ಮಾಡ್ತಾ ಮಾಡ್ತಾ ಚೈನ್ ಹೇಳ್ಕೊಂಡು ಹೋದ್ರೆ ಗುಡ್ಡದ ಮೇಲಿದೆ ಆ ಸೈಡ್. ಇದು ರೋಡ್ ಸೈಡ್ ಇರೋದು ಅದು ಸುಮ್ಮನೆ ಅವ್ನು ಏನಿಲ್ಲ, ಅದು ಟಿ ಮಾಡಿ ತಗೊಂಡಿದ್ದು. ಲೋನ್ ಕೂಡ ಅಷ್ಟೇ ಎಲ್ಲರೂ ಅದನ್ನೇ ನೋಡಿಕೊಟ್ಟಿದ್ದು. ನಾವು ಸರ್ವೆ ಮಾಡಿ ಆದ್ಮೇಲೆ ಟಾಪ್ ಅಲ್ಲಿದೆ. ಅವಾಗ ಗೊತ್ತಿದೆ ಈ ಜಾಗ ಟಾಪ್ ಅಲ್ಲಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಎಸ್ಟೇಟ್ ಇದೆ. ನಾವು ಆ ಎಸ್ಟೇಟ್ ಅವ್ರು ಮೀಟ್ ಮಾಡಿದ್ವಿ. ನೋಡಿ ಸರ್ ಇದು ನಾವು ನಮ್ಗೆ ಇಷ್ಟು ಮಾತ್ರ ಬರ್ಬೇಕು, ನಮ್ಗೆ ಅಷ್ಟು ಕೊಡಿ, ನೀವು ಈ ಜಾಗ ನಿಮಗೆ ಮಾಡಿ ಕೊಡ್ತೀವಿ, ಕೋರ್ಟ್ ಅಲ್ಲಿ ಬಿಡ್ ಮಾಡ್ತೀವಿ ಅಂತ. ಸರಿ ಹಾಗಾದ್ರೆ ಇದು ಮಾಡಿ ನಾವು ಆಕ್ಚುಲಿ ಬೆಳಗ್ಗೆ 6 ಗಂಟೆ ಹೋದ್ರೆ ನಮ್ಗೆ ಏನೂ ಸಿಗ್ಲಿಲ್ಲ, ಒಂದೇ ಒಂದು ಹನಿ ನೀರಾಗ್ಲಿ, ಯಾಕಂದ್ರೆ ಅದು ಗುಡ್ಡ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ಮೇಲೆ ಒಂದು ಜರಿಯಲ್ಲಿ ನೀರು ಹರಿತಾ ಇತ್ತು. ನಾನು ಬೇರೆ ಐಕಾಲ್ರಿಗೆ ಹೇಳಿದೆ ನನ್ಗೆ ಸಿಕ್ಕಾಪಟ್ಟೆ ಬಾಯಾರಿಕಾಗುತ್ತೆ ಸರ್, ಅದು ಏನ್ ಮಾಡೋದು ಗೊತ್ತಿಲ್ಲ ಅಂತ. ಈ ಕೊಳಕ್ ನೀರು ಹೆಂಗ್ ಕುಡಿದು ಮರದು ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ನಾನಂತೂ ಕುಡಿತೀನಿ, ನೀವು ಬೇಕಂದ್ರೆ ಕುಡಿ. ಇಲ್ಲ ನಂಗೆ ಶುಗರ್ ಉಂಟು ಮೇಲೆ ಅಂದ್ರು, ಹಾಗಾದ್ರೆ ನೀವು ಕುಡಿಬೇಡಿ. ನಾನು ಇದನ್ನ ಕ್ಲೀನ್ ಮಾಡಿ ಅಲ್ಲೇ ಕುಡಿದೆ. ನನಗೆ ಏನೂ ಆಗಿಲ್ಲ ಅಲ್ಲಿ ಕುಡಿದು, ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಗಿತ್ತು. ಆವಾಗ ಇದು ಮಾಡಿದೆ. ಆಮೇಲೆ ಆ ಜಾಗ ಹೆಂಗಾಯ್ತು ಅಂದ್ರೆ ಅವನು ಸರಿ ಅವನಿಗೆ ಗೊತ್ತಾಯ್ತು ಓ ಈ ತರ ಪ್ರಾಬ್ಲಮ್ ಆಯ್ತು ಅಂತ. ಅವ್ನು ಬಂದ ಆಮೇಲೆ ಸರ್ ನಾನು ದುಡ್ಡು ಕಟ್ಟಿ ನಂಗೆ ಇಂಟ್ರೆಸ್ಟ್ ಕಟ್ಟು ₹1 ಕೊಡಲ್ಲ ಅಂತ. ₹1 ನಿಮಗೆ ಕಡಿಮೆ ಮಾಡಲ್ಲ, ನಾವು ಕೋರ್ಟಲ್ಲೇ ಫೈಟ್ ಮಾಡ್ತೀವಿ ಅಂತ ಹೇಳಿ ಅವನಿಗೆ ಗೊತ್ತಾಯ್ತು. ಈಗ ಯಾಕೆ ಎಸ್ಟೇಟಿಗೆ ನನ್ನ ಇದು ಮಾಡ್ತಾರೋ ಅದು ಗ್ಯಾರಂಟಿ, ಇದು ಅವ್ರು ಎಸ್ಟೇಟ್ ಅವ್ರಿಗೆ ಕೊಟ್ಬಿಡ್ತಾರೆ. ಅದು ಕಡಿಮೆ ಅಂದ್ರೆ ಒಂದು 5 ಎಕರೆ ಜಾಗ ಇತ್ತು, ಕಡಿಮೆ ಆದ್ರೆ ಅವ್ರು ಕೊಡ್ತಾರೆ ಎಸ್ಟೇಟಿಗೆ. ನಮಗೆ ಬರಬೇಕಾದ್ರೆ ಬರೀ ₹6 ಲಕ್ಷ ಅಂತೇಳಿ ಯೋಚನೆ ಮಾಡಿ ಅವನು ಇಮಿಡಿಯೇಟ್ಲಿ ಒಂದು ವೀಕಲ್ಲಿ ಅವನು ಅಷ್ಟು ದುಡ್ಡು ಕಟ್ಟು ನಮ್ಮ ಸಾಲವನ್ನು ಕ್ಲೋಸ್ ಮಾಡ್ತಾರೆ. ಆಯ್ತಾ, ಆಲ್ಮೋಸ್ಟ್ ಅದು ನಾವು ಹೋಗ್ತಾ ಮುಂಚೆನೆ ಅದು 17-18 ವರ್ಷ ಹಿಂದೆ ಅದು ಇದು ಲೋನ್ಸ್ ಕೊಟ್ಟು ಹಂಗೆ ಇದೆ. ಅದು ಯಾರಿಗೂ ರಿಕವರಿ ಮಾಡಕ್ ಆಗ್ತಿರ್ಲಿಲ್ಲ. ಕೊನೆಗೆ ಲಾಸ್ಟ್ ಮಿನಿಟ್ ಅದು ಆಚಾರ ಮಾಡಿದ್ರೆ ಸರ್ವೆ ಮಾಡಿದಾಗ ಗೊತ್ತಾಯ್ತು. ಇಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗ್ತದೆ, ಯಾಕಂದ್ರೆ ಎಲ್ಲರೂ ಬಂದಾಗ ಅದೇ ರೋಡ್ ನೋಡೋದು, ಇದು ಸೈಟ್, ಇದಕ್ಕೆ ನಾವು ಮಾಡ್ತೀವಿ ಆಪ್ಷನ್ ಮಾಡ್ತೀವಿ. ಅವನು ಬಂದ್ರೆ ಅದು ಹೆಂಗ್ ಆಪ್ಷನ್ ಮಾಡ್ತೀವಿ ಅಂತ ಹೇಳಿ ಈ ತರ ಆಗಿ ಕೊನೆಗೆ ನಮ್ಗೆ ಡೌಟ್ ಬಂದು ಇಲ್ಲಿ ಯಾವ್ದು ಬೇರೆ ಕೊಟ್ಟಿದ್ದಾರೆ ಹಾಗೆ ಮಾಡಿ ಅದನ್ನ ರಿಕವರಿ ಮಾಡ್ತೀವಿ. ಇದು ನನ್ನೊಂದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಕಸ್ಟಮರ್ಗೆ ಸರ್ವಿಸ್ ಅಂದ್ರೆ ಆಕ್ಚುಲಿ ಬ್ರಾಂಚ್ ಅಲ್ಲಿ ಇದ್ರೆ ಒಳ್ಳೇದು. ನಾವು ಏನ್ ರೀಸನಲ್ ಆಫೀಸ್ ಅಥವಾ ಝೋನಲ್ ಆಫೀಸ್ ಅಂತ ಹೇಳ್ತೀವಿ, ಬ್ರಾಂಚ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಡಿಫರೆಂಟ್ ಮೈಂಡ್ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಬರುವಂತ ಕಸ್ಟಮರ್ಗಳು ಬೇರೆ ಬೇರೆ ತರ ಇರ್ತಾರೆ. ನೀವು ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೊಂದ್ ತರ ಮೈಂಡ್ ಅಲ್ಲಿ ಒಂದೊಂದ್ ತರ ಆನ್ಸರ್ ಮಾಡಬೇಕು. ಕೆಲವರು ಸಿಟ್ಟು ಮಾಡ್ಕೊಂಡು ಬಂದಿರ್ತಾರೆ, ಆ ಸಿಟ್ಟು ಮಾಡ್ಕೊಂಡ ನಾವು ಸಿಟ್ಟು ಮಾಡ್ಕೊಂಡ್ರೆ ಅಲ್ಲಿ ನಮ್ಮ ಜಗಳ ಸ್ಟಾರ್ಟ್ ಆಗುತ್ತೆ. ಅಂತ ಇದ್ರಲ್ಲಿ ಅವ್ರ ಮೈಂಡ್ ಅನ್ನು ನಾವು ಇದು ಮಾಡ್ಕೊಂಡು ಅವ್ರು ಎಷ್ಟೇಜ್ ಅವ್ರು ಸಿಟ್ಟು ಮಾಡ್ಕೊಂಡು ಬೈದಾಡಿದ್ರು ನಾವು ಏನು ರಿಯಾಕ್ಷನ್ ಮಾಡ್ದೆ. ಯಾಕಂದ್ರೆ ನಾವು ನಮ್ಗೆ ಮಾತಾಡಿದ್ದಲ್ಲ, ಬ್ಯಾಕೆ ಮಾತಾಡಿರುತ್ತೆ, ನಾವು ಖುಷಿಯಲ್ಲಿ ಇರ್ಬಿಟ್ರೆ ಅದೇ ಒಂಥರ ಇದಾಗುತ್ತೆ. ಅವ್ರು ನಮ್ಗೆ ರಿಯಾಕ್ಟ್ ಮಾಡುವ, ನಾವು ರಿಯಾಕ್ಟ್ ಮಾಡಿಕೊಂಡು ಇದಾಗುತ್ತೆ. ಇಂಥದ್ದು ನಾನು ತುಂಬಾ ಇದಾಗಿದೆ. ಹಾಗಾಗಿ ಬ್ರಾಂಚ್ ಎಕ್ಸ್ಪೀರಿಯನ್ಸ್ ಅಲ್ಲೇ ಇದಾಗುತ್ತೆ. ಅಲ್ಲಿಂದ ನಾನು ಸೀದಾ 2002 ಅಲ್ಲಿ ನನಗೆ ಮಕ್ಕಳದ ಎಜುಕೇಶನ್ ಆಯ್ತು. ಇನ್ನು ಈಗ ಶಿವಮೊಗ್ಗ ಬರ್ಬೇಕಪ್ಪ, ಎಲ್ಲ ಕಡೆ ಹೋಗ್ಬೇಕು. ನಾನು ಟ್ರಾನ್ಸ್ಫರ್ ಕಾರ್ಡ್ ಕೇಳಿದೆ, ಹೋದೆ ಉಡುಪಿಗೆ. ಆ ಟೈಮಲ್ಲಿ ನಮ್ಮ GM ಸಾರ್ ಇದ್ರು, ಅವರು ಆಕ್ಚುಲಿ ಬಸರೆಟ್ಟಿಗೆಯಲ್ಲಿ ಕೆಲಸ ಮಾಡಿದ್ರು. ಅವರು ಮ್ಯಾನೇಜರ್, ನನಗೂ ಗೊತ್ತಿಲ್ಲ ಮ್ಯಾನೇಜರ್ ಇದ್ದಾರಲ್ಲಿ. ಅವ್ರ ಮ್ಯಾನೇಜರ್ ಕೇಳಿದ್ರಂತೆ, ಸರ್ ಹೋಟೆಲ್ ಸರ್ ಟ್ರಾನ್ಸ್ಫರ್ ಬೇಕು ಅಂತ ಹೇಳಿದಾರೆ ಅಂತ ಹೇಳಿ. ಸರಿ ಸರ್ ನಾವು ಕೊಡಿ, ಆದ್ರೆ ಅವ್ರ ಪ್ಲೇಸ್ಗೆ 2 ಜನ ಕೊಡ್ಬೇಕು ಅಂತ. ಯಾಕೆ ಅವ್ರು 2 ಜನ ಜಾಸ್ತಿ ಕೆಲಸ ಮಾಡ್ತಾರೆ,
ಅವ್ರ ಒಬ್ಬರಿಂದ ಮಾಡುವಂತ ಕೆಲಸ ಇಬ್ಬರು ಮಾಡ್ಬೇಕಾಗುತ್ತೆ, ದಯವಿಟ್ಟು ಅದು ಕೊಡಿ ಅಂತ. ಮತ್ತೆ ಆದ್ರೆ ನಾನು ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಶುಭ ಆಗುತ್ತೆ, ಏನ್ ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ಇಮಿಡಿಯೇಟ್ಲಿ ಕೊಟ್ಟರು. ಅಲ್ಲಿಂದ ನಾನು 2002 ದುರ್ಗಿಗುಡಿ ಎಂಟರ್ ಆದೆ. ಆಕ್ಚುಲಿ ದುರ್ಗಿಗುಡಿಯಲ್ಲಿ ಏನಂದ್ರೆ ಅಲ್ಲಿ ಟ್ರೆಂಡೇ ಬೇರೆ, ಇಲ್ಲೆಲ್ಲ ಕ್ವಾಲಿಫೈಡ್ ಕಸ್ಟಮರ್ ಸರ್. ಈ ಹಳ್ಳಿ ಕಸ್ಟಮರ್ಗಳೇ ಬೇರೆ, ಕ್ವಾಲಿಫೈಡ್ ಕಸ್ಟಮರ್ಗಳು ಇಲ್ಲೆಲ್ಲ ಡಾಕ್ಟರ್ಸ್, ಆಮೇಲೆ ಇಂಜಿನಿಯರ್ಸ್, ಆಮೇಲೆ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಅವರನ್ನ ನಾವು ಟ್ಯಾಕಲ್ ಮಾಡಬೇಕು. ಹಾಗೆ ನಾನು ಎಲ್ಲರನ್ನು ಎಲ್ಲಾ ತರದಲ್ಲೂ ಅವ್ರಿಗೆ ಸರ್ವಿಸ್ ಕೊಟ್ಟು, ಆ ಸರ್ವಿಸ್ ನನಗೆ ಈ ಒಂದು ಗೆಳೆತನ ಅಥವಾ ಸಂಪರ್ಕವನ್ನು ಬೆಳೆಸ್ತು. ಓನ್ಲಿ ಫಾರ್ ಸರ್ವಿಸ್. ಮತ್ತೆ ನಾನು ಏನು ಅವ್ರ ಹತ್ರ ಏನಿಲ್ಲ, ಸರ್ವಿಸ್. ಅವ್ರು ಎನಿ ಟೈಮ್ ಬೇಕಾದ್ರೆ ನಂಗೆ ಕಾಲ್ ಮಾಡಿ, ಅವರಿಗೆ ಸಪೋಸ್ ಅವರಿಗೆ ಬರಕ್ಕಾಗಲ್ಲ ಅಂದ್ರೆ ನಾನು ಇಮಿಡಿಯೇಟ್ ಅವರ ಪ್ಲೇಸಿಗೆ ಹೋಗಿ, ಅಥವಾ ಒಂದು ಕ್ಯಾಶ್ ಕಟ್ಟೋದಾಗ್ಲಿ, ಅಥವಾ ಎಮಿಡಿಯೇಟ್ ಅವರಿಗೆ ದುಡ್ಡು ಬೇಕು ಅಂತಿದ್ರೆ ನಾನು ಇಲ್ಲಿಂದ ದುಡ್ಡು ತಗೊಂಡು ಕೊಟ್ಟು ಅವರಿಗೆ ಚೆಕ್ ತಗೊಂಡು ಕ್ಯಾಶ್ ಪೇಮೆಂಟ್ ಮಾಡ್ತೀನಿ. ಆ ತರ ಮಾಡ್ಕೊಂಡು ಅವ್ರ ಸಂಪರ್ಕ ಬೆಳೆಸ್ತಾರೆ. ಹಾಗಾಗಿ ನನಗೆ ಇಲ್ಲಿ ಇಷ್ಟು ಜನರ ಬಳಕಿಲ್ಲ. ಬಟ್ ಜಸ್ಟ್ 5 years ಮಾತ್ರ ಕೆಲಸ ಮಾಡಿದ್ರೆ 2002 to 2007. ಆಮೇಲೆ ಅಲ್ಲಿಂದ ಮತ್ತೆ ಸೀದಾ ಇಲ್ಲಿ ಆ ತರ ಬೆಳವಣಿಗೆ ಆಯ್ತು. ಇಲ್ಲಿ ನಮ್ಗೆ ಜಾಸ್ತಿ ಆ ಟೈಮಲ್ಲಿ ಸ್ಪೋರ್ಟ್ಸ್ ಈಗೆಲ್ಲ ಇದಾಗಿಲ್ಲ. ನಾನು ಬಸವನಗುಡಿಯಲ್ಲಿ ತುಂಬಾ ಸ್ಪೋರ್ಟ್ಸ್ ಎಲ್ಲ ವಾಲಿಬಾಲ್ ಆಗ್ಲಿ ಏನೇ ಆಗ್ಲಿ ಆ ತರ ಮಾಡ್ತೀವಿ. ಬಟ್ ಇಲ್ಲಿ ನಮ್ಗೆ ಏನು ಐಟಮ್ ಮಾಡಿಲ್ಲ, ಬಟ್ ಕ್ಲಬ್ಗಳೆಲ್ಲ ಇದೆ. ಆಮೇಲೆ ಅಲ್ಲಿಂದ ಸೀದಾ ಮತ್ತೆ ಇದಕ್ಕೆ ಹೋದೆ. ಇಲ್ಲಿ 2005 ಆದ್ರೆ ಕುಂಸಿಗೆ ಹೋದೆ. ಕುಂಸಿಯಲ್ಲೂ ಅಷ್ಟೇ ಅದೊಂಥರ ಹಳ್ಳಿ ಜನ ಅಲ್ಲಿ ತರ ಕೂಡ ಅದೇ ತರ ಸರ್ವಿಸ್ ಕೊಟ್ಟು ಅಲ್ಲಿನೂ ನಾನು ಒಳ್ಳೆಯ ಒಂದು ಹೆಸರನ್ನು ತಗೊಂಡಂತೆ ಎಲ್ರು ನನಗೆ, ನಾನು ಯಾರಿಗೂ ಒಂದು ಅದು ಚಿಕ್ಕವರು ಬರ್ಲಿ ದೊಡ್ಡವರು ಬರ್ಲಿ ಒಂದೇ ತರ ಟ್ರೀಟ್ಮೆಂಟ್. ಅವರು ಮುದುಕರಾದ್ರೆ ಅವರಿಗೆ ಒಂದು ಕರೆದು ಸರ್ ನಿಮ್ಗೆ ಏನ್ ಬೇಕು ಈಗಲೇ ಅಂತ ಅವ್ರಿಗೆ ಬೇಗ ಕಳಿಸ್ತಿದ್ದೆ. ಯಾಕಂದ್ರೆ ಅವ್ರು ಏನಾದ್ರು ನಾವು ಇದು ಮಾಡಬೇಕು. ಹಾಗೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಡಾಕ್ಟರ್ಸ್ ಯಾರೋ ಬಂದ್ರೆ ಇಮಿಡಿಯೇಟ್ಲಿ, ಯಾಕಂದ್ರೆ ಅವರು ಎಮರ್ಜೆನ್ಸಿ ಬಂದಿರ್ತಾರೆ, ನಾವು ಅವರನ್ನು ಕ್ಯೂನಲ್ಲಿ ನಿಲ್ಲಿಸಿದ್ರೆ ನಾಳೆ ಅವರು ನಮ್ಮ ಬ್ಯಾಂಕ್ ಬಗ್ಗೆ ಅಥವಾ ಆ ತರ ಸರ್ವಿಸ್ ಕೊಟ್ಟು ನಾವು ಅದನ್ನ ಕಳಿಸಿದ್ದೆವು. ಇದೇ ನನಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಮತ್ತೇನಿದೆಲ್ಲ ಕುಂಸೆಲ್ಲ ವರ್ಕ್ ಮಾಡಿ ಆಮೇಲೆ ವಾಪಸ್ ನನಗೆ ಓಲ್ಡ್ ಟೌನ್ ಭದ್ರಾವತಿಗೆ ನನಗೆ ಡಿಜಿಎಂ ಫೋನ್ ಮಾಡಿದ್ರು, ಕೊಟ್ಟಂದ್ರೆ ನಿಮ್ಮನ್ನ ಓಲ್ಡ್ ಟೌನ್ ಬ್ರಾಂಚಿಗೆ ಇವತ್ತು ಹೋಗ್ಬೇಕು. ಇವತ್ತು ನಾವು ನೋಡಿ ಸಂಜೆ 5 ಗಂಟೆ 6 ಗಂಟೆ ಆಗಿದೆ, ಬ್ರಾಂಚ್ ಅಲ್ಲಿ ಇದ್ದೆ. ಏನ್ ಸರ್ ಅಂತ ಕೇಳಿದೆ. ಇಲ್ಲ ನಾವು ಬ್ರಾಂಚ್ ಓಪನ್ ಮಾಡಲೇಬೇಕು, ನಿಮ್ಮನ್ನೇ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ನೀವು ಹೋಗಕ್ಕಾಗತ್ತೆ, ಅಲ್ಲಿ ಪರಿಮಳ ಮೇಡಮ್ ಅಂತ ಅಲ್ಲಿ ಮ್ಯಾನೇಜರ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಸರ್ ನಂಗೇನಿಲ್ಲ, ಏನಾಗಬೇಕು ಮಾರ್ಚ್ 25th. ಸರಿ ಸರ್ ಅಂತೆ. ಆಮೇಲೆ ಆಯ್ತು, ನಾಳೆ ಹೋಗಿ ಜಾಯ್ನ್ ಆಗಿ 23rd ಬಂದು 25th ಜಾಯ್ನ್ ಆಗ್ಬಿಡ್ತೀವಿ ಅಂತ. ಸರಿ ಅಲ್ಲ, ಓಕೆ ನೋ ಪ್ರಾಬ್ಲಮ್ ಅಂತ ಹೋಗಿ ಬ್ರಾಂಚ್ ಹೋದ್ರು. ಬ್ರಾಂಚ್ ಹೇಗಿದೆ ಅಂದ್ರೆ ನಿಮ್ಗೆ ಸಣ್ಣ ಕೂಡಂಗಡಿ ಅದು. ಎಲ್ಲ ಬಂದವ್ರು ಕೇಳೋದು ಒಂದು ಕರೆನ್ಸಿ ಹಾಕಿ ಬರಬೇಕು ಆಯ್ತಾ. ಕರೆನ್ಸಿ ಹಾಕಿ ನನಗೆ ಸರ್ ಶಾಕ್ ಅಂದ್ರೆ ಇದು ಏನಪ್ಪ ಬ್ರಾಂಚ್ ಕರೆನ್ಸಿ ಹಾಕಿ ಕೇಳ್ತಾರಲ್ಲ ಸರ್ ಅಂತ ಯಾವ್ದೋ ಜೆರಾಕ್ಸ್ ಮಾಡಿ ಕೊಡಿ ಅನ್ನೋರು. ನನಗೆ ಬ್ರಾಂಚಿನ ಬ್ಯಾಂಕ್ ಇಮೇಜ್ ಆಗುತ್ತಲ್ಲ. ನಾನು ಆಮೇಲೆ ಹೇಳಿದೆ ಸರ್ ಈ ತರ ಎಲ್ಲ ಕೇಳ್ತಿದ್ದಾರೆ, ನನಗೆ ಯಾಕೆ ಸರಿಯಾಗಿ ಒಂದು ಬೋರ್ಡ್ ಹಾಕಿದ್ದಾರೆ, ಸಿಂಗಲ್ ಬ್ಯಾಂಕ್ ಅಂತ ಬೋರ್ಡ್ ಹಾಕಿ, ಇಲ್ಲ ಅಂದ್ರೆ ನಮ್ಗೊಂಥರ ನಮ್ ವಿಷಯ ಮಾತಾಡಂಗಾಗತ್ತೆ. ಯಾಕಂದ್ರೆ ನಾವು ಗೊತ್ತಿಲ್ಲ, ಯಾರು ಬೇರೆಯವರು ಬಂದು ಸುಮ್ನೆ ಒಂದು ದುಡ್ಡು ತಗೊಂಡು ಹೋಗ್ಬಿಟ್ರೆ ಆ ತರ ಆಗುತ್ತೆ, ಇಮೇಜ್ ಹಾಳಾಗತ್ತೆ, ಇದು ಮಾಡಿರ್ತಾರೆ. ಆಮೇಲೆ ಮೇಡಮ್ ನಾವು ಒಟ್ಟೊಟ್ಟಿಗೆ ಒಂದೇ ಪಕ್ಕ ಸಣ್ಣ ಇದಲ್ವಾ ಮಾತಾಡ್ಕೊಂಡು ಅವರು ಆಗಸ್ಟ್ ಅಲ್ಲಿ ಅವ್ರು ಎಕ್ಸ್ಪೈರ್ ಆದ್ರು. ರೇಡಿಯೋ ಅವರು. ನನಗೆ ಆ ಟೈಮ್ ಸ್ವಲ್ಪ ಬೇಜಾರಾಯ್ತು. ಈ ತರ ಮೇಡಮ್ ಏನ್ ಯಾರನ್ನ ಹೇಳ್ತಿರ್ಲಿಲ್ಲ ತುಂಬಾ. ಆ ಒಂದಿನ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅವರನ್ನ. ಆದ್ರೆ ನನಗೆ ಅಟ್ಯಾಚ್ಮೆಂಟ್ ಹೇಗಾಯ್ತು, ಅವರಿಗೆ 10 ವರ್ಷದಿಂದ ನಾನು ಹತ್ರ ಅಟ್ಯಾಚ್ಮೆಂಟ್ ಇದೆ. ಆ ತರ ಅಟ್ಯಾಚ್ಮೆಂಟ್ ಜಸ್ಟ್ ಅವರು ಒಂದು 4 months ಅಲ್ಲಿ ಅವ್ರು ಎಕ್ಸ್ಪೈರ್ಡ್ ಆದ್ರು. ಏನೋ ಒಂದು ಪ್ರಾಬ್ಲಮ್ ಆಗಿ ಎಕ್ಸ್ಪೈರ್ಡ್ ಆದ್ರು. ಆ ಟೈಮಲ್ಲಿ ಆಮೇಲೆ ಅಲ್ಲಿ ಮ್ಯಾನೇಜರ್ ಇಲ್ಲ, ಬ್ಯಾಂಕ್ ನಡೆಸಬೇಕು, ಮ್ಯಾನೇಜರ್ ಇಲ್ಲ. ಆಮೇಲೆ ಕೊನೆಗೆ ನನಗೆ ಮೇನ್ ಬ್ರಾಂಚ್ ಅವರು ರಾಮಕೃಷ್ಣ ಅಂತ ಇದ್ರು, ಅವರು ಮತ್ತೆ ನನಗೆ ಸಪೋರ್ಟ್ ಮಾಡ್ತಿದ್ರು. ದಿವಸಕ್ಕೊಬ್ಬರನ್ನ ಕಳಿಸಿದ್ರು ಪ್ರೊಫೆಷನಲ್ ಆಫೀಸರ್ನ. ಅವನಿಗೆ ನಾನು ಹೇಳ್ಕೊಡ್ಬೇಕು ಎಲ್ಲ ಮಾಡಿ, ಮತ್ತೆ ವಾಪಸ್ ನಕ್ಕಡಿಗೆ ಅವನಿಲ್ಲ, ಮತ್ತೊಬ್ಬ ಈಗ ಹಾಗೆ ನಮ್ಮ ಸಂತೋಷ್ ಕುಮಾರ್ ಸರ್ ಅನ್ನ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರು. ಪೋಸ್ಟಿಂಗ್ ಮಾಡಿ ಅಲ್ಲಿ ಮೇಲ್ಗಡೆ ನಾವು ಬಿಲ್ಡಿಂಗ್ ಅನ್ನ ರೆಡಿ ಮಾಡಬೇಕು. ಬಿಲ್ಡಿಂಗ್ ರೆಡಿ ಮಾಡಿ ಈಗ ಅದು ಬಿಲ್ಡಿಂಗ್ ಈ ತರ ರೆಡಿ ಮಾಡಿ ಅದ್ರ ಬಗ್ಗೆ ಅದ್ ಮಾಡ್ಕೊಂಡು ಸಂತೋಷ್ ಸರ್ ನಮಗೂ ಅಲ್ಲಿಂದ ನಮ್ಮ ಶುರುವಾಯ್ತು ನಮ್ದು. ಆತರ ಸಂತೋಷ್ ಸರ್ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಅವರು ಒಂಥರ ಏನೋ ಎಲ್ಲದಕ್ಕೂ ಎಸ್ ಕೊಟ್ಟೇನೋ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತೇಳಿ ಅಷ್ಟು ಮಾಡಿ ನಾವು ಡೆವಲಪ್ ಮಾಡೋದು. ಆಮೇಲೆ ಇಮಿಡಿಯೇಟ್ಲಿ ನನಗೆ ಬಂದವರಿಲ್ಲ, ನೀವು ವಾಪಸ್ ದುರ್ಗಿಗುಡಿ ಬಂದು ಅಲ್ಲಿ ತುಂಬಾ ಕಸ್ಟಮರ್ಸ್ ಎಲ್ಲ ಇದಾಗ್ತಾ ಇದೆ, ವಾಪಸ್ ದುರ್ಗಿಗುಡಿ ಬನ್ನಿ ಅಂದ್ರು. ನಾನು ಹೇಳಿದೆ ಸರ್ ಬೇಡ ಸರ್, ಒಂದು ಆಲ್ರೆಡಿ ಕೆಲಸ ಮಾಡಿದ್ದೀನಿ, ನನಗೆ ಇಲ್ಲೇ ಸಾಕು, ಈಗ ಹೊಸ ಬ್ರಾಂಚ್